ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳು ನಿಮಗೆ ಏನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಪಚನದ ಕ್ರಿಯೆಯಲ್ಲಿ ಆಗತಕ್ಕಂತಹ ಅಡೆತಡೆಗಳು ಮತ್ತು ಅದರ ಪರಿಹಾರ, ಈಗಾಗಲೇ ಒಂದು ವಿಡಿಯೋನ ಮಾಡಿದ್ದೀನಿ ಸ್ನೇಹಿತರೆ. ಆ ನಿಯಮಗಳನ್ನು ನೀವು ಪಾಲಿಸಿದ್ದೇ ಆಯಿತು ಅಂತ ಹೇಳಿದರೆ ನಿಮ್ಮ ಪಚನದ ಕ್ರಿಯೆ ಚೆನ್ನಾಗಾಗುತ್ತೆ. ಸೊ ಈ ವಿಡಿಯೋದಲ್ಲಿ ನಮ್ಮ ಭಾರತದ ಪುರಾತನ ಕಾಲದ ಸ್ವರಶಾಸ್ತ್ರದ ನಿಯಮಗಳನ್ನು ನೀವೇನಾದ್ರು ಉಪಯೋಗಿಸಿದ್ದೇ ಆಯಿತು ಅಂತ ಹೇಳಿದರೆ ಪಚನದ ಕ್ರಿಯೆ ಬಹಳಷ್ಟು ಚೆನ್ನಾಗಿ ನಡೆಯುತ್ತೆ ಮತ್ತು ಸೂಕ್ಷ್ಮಾತಿ ಸೂಕ್ಷ್ಮ ಜೀವಕಣದಲ್ಲಿ ಶಕ್ತಿಗಳು ಸರಿಯಾಗಿ ಸಂಚರಿಸಿ ನಿಮ್ಮ ಪಚನದ ಕ್ರಿಯೆ ಮತ್ತು ಆರೋಗ್ಯವನ್ನು ಖಚಿತಪಡಿಸುತ್ತೆ ಸ್ನೇಹಿತರೆ. ಸೊ ಸ್ವರಶಾಸ್ತ್ರದ ನಿಯಮಗಳು ಪಚನದ ಕ್ರಿಯೆಯನ್ನು ಉತ್ತಮಗೊಳಿಸಲು ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಏನು ನಿಯಮಗಳನ್ನ ನಾವು ಪಾಲಿಸಬೇಕು ಅಂತ, ಈಗ ಸ್ವರಶಾಸ್ತ್ರ ಅಂತ ಹೇಳಿದರೆ ಅದು ಬಹಳ ಪುರಾತನವಾದ ಶಾಸ್ತ್ರ ನಮ್ಮ ಭಾರತದಲ್ಲಿ ಇದ್ದಿದ್ದು ಸ್ನೇಹಿತರೆ. ಸೊ ಅದರ ನಿಯಮಗಳನ್ನು ನೀವು ಸರಿಯಾಗಿ ಪಾಲಿಸಿದ್ದೇ ಆಯಿತು ಅಂತ ಹೇಳಿದರೆ ನಿಮ್ಮ ಪಚನದ ಕ್ರಿಯೆ ಬಹಳಷ್ಟು ಉತ್ತಮವಾಗುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಈ ಸ್ವರ ಅಂತ ಹೇಳಿದರೆ ನಾವು ತೆಗೆದುಕೊಳ್ಳುವಂತಹ ಶ್ವಾಸ. ಸೊ ಈಗ ನಾವು ಉಸಿರಾಡ್ತಾ ಇರ್ತೀವಿ, ಆದರೆ ನಮ್ಮ ಸ್ವರ ಅಂತ ಹೇಳಿದರೆ ಉಸಿರಾಡುವ ಒಂದು ಕ್ರಮದಲ್ಲಿ ಕೆಲವೊಂದು ಸಾರಿ ಎಡ ಹೊರಳೆಯಿಂದ ನಾವು ಶ್ವಾಸವನ್ನು ತಗೊಳ್ತಾ ಇರ್ತೀವಿ, ಕೆಲವೊಂದು ಸಾರಿ ಬಲ ಹೊರಳೆಯಿಂದ ಶ್ವಾಸವನ್ನು ತಗೊಳ್ತಾ ಇರ್ತೀವಿ. ಸೊ ಹೀಗಾಗಿ ಸ್ವರಶಾಸ್ತ್ರದಲ್ಲಿ ಈ ಎರಡೂ ಶ್ವಾಸಗಳಿಗೆ ಹೆಸರನ್ನು ಇಟ್ಟಿದ್ದಾರೆ ಸ್ನೇಹಿತರೆ. ಸೂರ್ಯನಾಡಿ, ಚಂದ್ರನಾಡಿ ಅಂತ ಹೇಳ್ತಾರೆ, ಬಲನಾಡಿ ಮತ್ತು ಎಡನಾಡಿನೂ ಅಂತ ಹೇಳ್ತಾರೆ. ಸೊ ಬಲನಾಡಿ ಅಂತ ಹೇಳಿದರೆ ಬಲ ಮೂಗಿನ ಹೊರಳೆಯಿಂದ ಉಸಿರು ಬಹಳಷ್ಟು ಬರ್ತಾ ಇದೆ ಅಂತ ಹೇಳಿದರೆ ಅದಕ್ಕೆ ಸೂರ್ಯನಾಡಿ ಅಂತ ಹೇಳ್ತೀವಿ ಸ್ನೇಹಿತರೆ. ಎಡಭಾಗದ ಮೂಗಿನ ಹೊರಳೆಯಿಂದ ಬಹಳಷ್ಟು ಶ್ವಾಸ ಹೊರಗೆ ಹೋಗಿ ಬರ್ತಾ ಇದೆ ಅಂತ ಹೇಳಿದರೆ ಅದಕ್ಕೆ ಚಂದ್ರನಾಡಿ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಹೀಗಾಗಿ ನಾವು ಊಟ ಮಾಡುವ ಮುಂಚೆ ನಾವು ಏನಾದರೂ ಸ್ವರವನ್ನು ಸರಿಯಾಗಿ ಪರೀಕ್ಷಿಸಿದ್ದೇ ಆಯಿತು ಅಂತ ಹೇಳಿದರೆ ಹೀಗೆ ಪರೀಕ್ಷಿಸುವ ಒಂದು ವಿಧಾನ. ನಿಮ್ಮ ಕೈಯ ಒಂದು ಭಾಗದಲ್ಲಿ ಯಾವ ಒಂದು ಶ್ವಾಸ ತಲುಪ್ತಾ ಇದೆ ನೋಡಬೇಕು. ಬಲಭಾಗದ ಒಂದು ಸ್ವರ ಏನಾದ್ರು ಜಾಸ್ತಿ ನಿಮ್ಮ ಶ್ವಾಸ ಬಡಿತಾ ಇತ್ತು ಈ ಒಂದು ಸ್ಥಾನದಲ್ಲಿ ಅಂತ ಹೇಳಿದರೆ ಅದು ಬಲಶ್ವಾಸ ಅಂತಲೂ ನಾವು ಹೇಳ್ತೀವಿ, ಸೂರ್ಯನಾಡಿ ಅಂತಲೂ ಹೇಳ್ತೀವಿ. ಸೂರ್ಯನಾಡಿ ಯಾವಾಗ ಬಹಳಷ್ಟು ಸಕ್ರಿಯವಾಗಿರುತ್ತೆ ಆ ಒಂದು ಸಮಯದಲ್ಲಿ ನೀವು ಊಟವನ್ನು ಮಾಡಿದರೆ ಪಚನದ ಕ್ರಿಯೆ ಬಹಳಷ್ಟು ಉತ್ತಮವಾಗುತ್ತೆ ಅಂತ ಸ್ವರಶಾಸ್ತ್ರ ಹೇಳುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ಭಾರತದ ಪುರಾತನ ಶಾಸ್ತ್ರದಲ್ಲಿ ಬಹಳಷ್ಟು ಸೂಕ್ಷ್ಮಾತಿ ಸೂಕ್ಷ್ಮ ಜೀವಕಣಗಳು ಹೇಗೆ ಮನುಷ್ಯನಿಗೆ ಸಕಾರಕವಾಗಿ ಸಹಾಯ ಮಾಡುತ್ತೆ ಮತ್ತು ಅದನ್ನು ಸರಿಯಾಗಿ ಅರ್ಥೈಸಿಕೊಂಡು ನಾವೇನಾದ್ರು ಆ ಒಂದು ನಿಯಮಗಳನ್ನು ಪಾಲಿಸಿದ್ದೇ ಆಯಿತು ಅಂತ ಹೇಳಿದರೆ ನಮ್ಮ ಜಠರದ ಕ್ರಿಯೆ ಮತ್ತು ಪೂರ್ತಿಯಾದ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಊಟ ಮಾಡುವ ಮುಂಚೆ ನೀವು ಸ್ವರವನ್ನು ಸರಿಯಾಗಿ ಪರೀಕ್ಷಿಸಬೇಕು. ಬಲಸ್ವರ ಏನಾರು ಇತ್ತು ಅಂತ ಹೇಳಿದರೆ ಅದು ಸೂರ್ಯಸ್ವರ, ಎಡಸ್ವರ ಇತ್ತು ಅಂತ ಹೇಳಿದರೆ ಅದು ಚಂದ್ರಸ್ವರ. ಸೊ ಬಲಸ್ವರದಲ್ಲಿ ನೀವು ಊಟ ಮಾಡಿದ್ದೇ ಆಯಿತು ಅಂತ ಹೇಳಿದರೆ ಬಹಳಷ್ಟು ಒಳ್ಳೆಯದು ಸ್ನೇಹಿತರೆ. ಡಾಕ್ಟ್ರೇ, ಈಗ ಬಲಸ್ವರ ಇಲ್ಲ, ಎಡಸ್ವರ ನಮ್ಮದು ಬಹಳಷ್ಟು ಪ್ರಬಲವಾಗಿದೆ, ಏನು ಮಾಡುವುದು ಅಂತ. ಸೊ ಈಗ ನಿಮ್ಮ ಬಲಸ್ವರವನ್ನು ಆ್ಯಕ್ಟಿವ್ ಮಾಡಬೇಕು, ನಿಮ್ಮ ಬಲಸ್ವರವನ್ನು ಬಹಳಷ್ಟು ಪ್ರಚೋದಿಸಬೇಕು ಅಂತ ಹೇಳಿದರೆ ಎಡಭಾಗದಲ್ಲಿ ನೀವು ಹೊರಳಿ ಮಲಗಿದರೆ ಅಂತ ಹೇಳಿದರೆ ಎಡಕ್ಕೆ ಹೊರಳಿ ಮಲಗಿದರೆ ಬಲಭಾಗದ ಸ್ವರ ಅದು ಶುರುವಾಗುತ್ತೆ ಅಂತ ನನಗೆ ತಿಳಿಸ್ತಾ ಇದೆ. ಸೊ ಹೀಗಾಗಿ ನೀವು ಊಟ ಮಾಡುವ ಮುಂಚೆ ಎಡಭಾಗದಲ್ಲಿ ತಿರುಗಿ ಮಲಗಿದರೆ ಬಲಭಾಗದ ಸ್ವರ ಬಹಳಷ್ಟು ಆ್ಯಕ್ಟಿವ್ ಆಗುತ್ತೆ. ಸೊ ಹೀಗಾಗಿ ಊಟ ಮಾಡಿ ಆದಮೇಲೂ ಸಹಿತ ನೀವು ಎಡಹೊಳ್ಳೆಯಲ್ಲಿ ಮಲಗಿದರೆ ಅಂದರೆ ಎಡಭಾಗದಲ್ಲಿ ನಿಮ್ಮ ದೇಹವನ್ನು ಇಟ್ಟು ಮಲಗಿದ್ರಿ ಅಂತ ಹೇಳಿದರೆ ಬಲಭಾಗದ ಸ್ವರ ಬಹಳಷ್ಟು ಪ್ರಚೋದಿತವಾಗುತ್ತೆ ಮತ್ತು ನಮ್ಮ ಪಚನದ ಕ್ರಿಯೆ ಬಹಳಷ್ಟು ಸಕ್ರಿಯವಾಗುತ್ತೆ ಮತ್ತು ಪಚನದ ಕ್ರಿಯೆಯಲ್ಲಿ ಆಗತಕ್ಕಂಥ ಬದಲಾವಣೆಗಳು ಮತ್ತು ನಮ್ಮ ದೇಹದಲ್ಲಿ ಬೇಕಾಗಿರತಕ್ಕಂಥ ಪಂಚಭೂತಗಳನ್ನು ಸರಿಯಾಗಿ ನಿಯೋಜಿತವಾಗುತ್ತೆ.
ಈ ಒಂದು ಬಲಸ್ವರದಲ್ಲಿ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಬಲಸ್ವರ ಇತ್ತು ಅಂತ ಹೇಳಿದರೆ ಸೂರ್ಯನಾಡಿ. ಈ ಒಂದು ಸೂರ್ಯನಾಡಿಯಲ್ಲಿ ನೀವು ಊಟವನ್ನು ಮಾಡಿದರೆ ಬಹಳಷ್ಟು ಒಳ್ಳೆಯದು ಅಂತ ನನಗೆ ತಿಳಿಸ್ತೇವೆ ಸ್ನೇಹಿತರೆ. ಈಗ ಇನ್ನೂ ಒಂದು ವಿಷಯ, ನಮ್ಮ ಪಚನದ ಕ್ರಿಯೆಯಲ್ಲಿ ಅಡೆತಡೆಗಳನ್ನು ಉಂಟು ಮಾಡುವುದು ಅಂತ ಹೇಳಿದರೆ ನಾವು ನೀರು ಕುಡಿಯುವಂತಹ ಪದ್ಧತಿ. ಹಿಂದಿನ ಒಂದು ವಿಡಿಯೋದಲ್ಲಿ ನೀರನ್ನು ಹೇಗೆ ಕುಡಿಯಬೇಕು ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ತಿಳಿಸಿದ್ದೀನಿ ಸ್ನೇಹಿತರೆ. ಆದರೆ ಸ್ವರಶಾಸ್ತ್ರ ಏನು ಹೇಳುತ್ತೆ ಅಂತ ಹೇಳಿದರೆ, ನೀವು ನೀರು ಕುಡಿಯುವಾಗ ಎಡಭಾಗದ ಸ್ವರ ಪ್ರಬಲವಾಗಿರಬೇಕು ಅಂತ ಹೇಳ್ತೀವಿ ಸ್ನೇಹಿತರೆ. ಏನು ಅಂತ ಹೇಳಿದರೆ, ಚಂದ್ರನಾಡಿ ನಮ್ಮದು ಪ್ರಬಲವಾಗಿದ್ದಾಗ, ಎಡಭಾಗದ ಸ್ವರ ಪ್ರಬಲವಾಗಿದ್ದಾಗ ನೀರನ್ನು ಕುಡಿದ್ರೆ ಅದು ನಮ್ಮ ದೇಹದ ಆರೋಗ್ಯ, ಮಾನಸಿಕ ಆರೋಗ್ಯ ಮತ್ತು ಸೂಕ್ಷ್ಮ ಜೀವಿಗಳ ಆರೋಗ್ಯ. ನಮ್ಮ ದೇಹದಲ್ಲಿ ಕೋಟಿಗಟ್ಟಲೆ ಜೀವಕಣಗಳು ಇದೆ ಸ್ನೇಹಿತರೆ. ಆ ಜೀವಕಣಗಳಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ಸಂದೇಶಗಳು ಹೋಗುತ್ತೆ. ಸೊ ಹೀಗಾಗಿ ಈ ಬಲಭಾಗದ ಸ್ವರ ಇದ್ದಾಗ ಊಟ ಮಾಡಬೇಕು, ಎಡಭಾಗದ ಸ್ವರ ಇದ್ದಾಗ ನೀರನ್ನು ಕುಡಿಯಬೇಕು ಅಂತ ಸ್ವರಶಾಸ್ತ್ರ ಹೇಳುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನೀವು ನೀರು ಕುಡಿಯೋ ಮುಂಚೆ ಸ್ವರವನ್ನು ಸರಿಯಾಗಿ ಪರೀಕ್ಷಿಸಿ. ಎಡಭಾಗದ ಸ್ವರ ಇದ್ದಾಗ ನೀರು ಕುಡಿದ್ರು ಅಂತ ಹೇಳಿದರೆ ಅದು ನಮ್ಮ ದೇಹಕ್ಕೆ, ಮನಸ್ಸಿಗೆ ಮತ್ತು ಜಠರದ ಕ್ರಿಯೆಗಳಿಗೆ ಬಹಳಷ್ಟು ಪೂರಕವಾಗಿ ಕೆಲಸವನ್ನು ಮಾಡುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಎಡಸ್ವರ ಮತ್ತು ಬಲಸ್ವರವನ್ನು ಸರಿಯಾಗಿ ಪರೀಕ್ಷಿಸಿ. ಸೊ ಹೀಗಾಗಿ ನೀವು ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಸ್ವರಗಳನ್ನು ಚೇಂಜ್ ಮಾಡಲಿಕ್ಕೂ ಆಗುತ್ತೆ ಸ್ನೇಹಿತರೆ. ಹೇಗೆ ಅಂತ ಹೇಳಿದರೆ, ನಿಮ್ಮ ಬಲಸ್ವರ ನಿಮಗೆ ಪ್ರಬಲವಾಗಿ ಬೇಕು ಅಂತ ಹೇಳಿದರೆ ಎಡಭಾಗದಲ್ಲಿ ಹೊರಳಿ ಮಲಗಬೇಕು 3 ರಿಂದ 5 ನಿಮಿಷ. ಆವಾಗ ಬಲಸ್ವರ ಸರಿಯಾಗಿ ಆ್ಯಕ್ಟಿವ್ ಆಗುತ್ತೆ. ಅದು ಸರಿಯಾಗಿ ತನ್ನ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಶುರು ಮಾಡುತ್ತೆ. ನಿಮಗೆ ನೀರು ಕುಡಿಬೇಕು ಅಂತ ಹೇಳಿದರೆ ಬಲಭಾಗದಲ್ಲಿ ಹೊರಳಿ ಮಲಗಿದರೆ ಎಡಭಾಗದ ಸ್ವರ ಶುರುವಾಗುತ್ತೆ. ಸೊ ಹೀಗಾಗಿ ಎಡಭಾಗದ ಸ್ವರ ಏನಾದ್ರು ಬಹಳಷ್ಟು ಬಲಿಷ್ಠವಾಗಿ, ಬಹಳಷ್ಟು ಸಕ್ರಿಯವಾಗಿತ್ತು ಅಂತ ಹೇಳಿದರೆ ನೀರನ್ನು ಕುಡಿಯೋದು ಬಹಳಷ್ಟು ಉತ್ತಮ ಅಂತ ಸ್ವರಶಾಸ್ತ್ರ ಹೇಳುತ್ತೆ ಸ್ನೇಹಿತರೆ. ಸೊ ಈ ಒಂದು ನಿಯಮಗಳನ್ನು ದಿನಂಪ್ರತಿ ನೀವೇನಾದ್ರು ಪಾಲಿಸಿದ್ದೇ ಆಯಿತು ಅಂತ ಹೇಳಿದರೆ ನಿಮ್ಮ ಜಠರದ ಪ್ರಕ್ರಿಯೆಗಳು ಮತ್ತು ನಿಮ್ಮ ದೇಹದ ಮಾನಸಿಕ ಆರೋಗ್ಯ ಬಹಳಷ್ಟು ಚೆನ್ನಾಗಿರುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ನಿಯಮಗಳನ್ನು ನೀವು ಪಾಲಿಸಿದ್ದೇ ಆಯಿತು ಅಂತ ಹೇಳಿದರೆ ಜಠರದ ಕ್ರಿಯೆಗಳು ಮತ್ತು ನಿಮ್ಮ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಬಹಳಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ 2 ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.